ನಮಸ್ಕಾರ. ಓಂ ಶ್ರೀರಾಮ ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಜಯ ಭಕ್ತಮಾಯಿಸೇರಿಯಲ್ಲಿ ವಿನಂತಿ, ತಮ್ಮೆಲ್ಲರಿಗೂ ಭಗವಂತನ ಒಳ್ಳೇದು ಮಾಡಲಿ, ಶ್ರೀರಾಮನು ಆಂಜನೇಯನು ಅಂತ ಹೇಳಿ ಬೇಡ್ಕೊಳ್ತಾ, ಈ ಒಂದು ದೇವಸ್ಥಾನ ಬಂಗಾರಪೇಟೆ KGF ಹೆದ್ದಾರಿಯಲ್ಲಿದೆ. ಬಂಗಾರಪೇಟೆಯಿಂದ 6ನೇ ಕಿಲೋಮೀಟ್ರು ಹೆದ್ದಾರಿಯಲ್ಲೇ ಇದೆ. ಈ ಸಮಯದಲ್ಲಿ ಈ ಒಂದು ದೇವಸ್ಥಾನ ಪರಮಾತ್ಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ 1978ರಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಇದುವರೆಗೂ 45 ವರ್ಷಗಳಾಗಿದೆ ಈ ದೇವಸ್ಥಾನಕ್ಕೆ. ಈ ಒಂದು ಹೆದ್ದಾರಿಯಲ್ಲಿ 1978ರಲ್ಲಿ ಒಂದು ಮಂಗ ಆಕ್ಸಿಡೆಂಟ್ ಆಗಿ ವಿಪತ್ತುಗಳು ಹಾಳಾಗಿ ಮರಣ ಹೊಂದ ಮೇಲೆ ಇಲ್ಲಿ ಹಿರಿಯರೆಲ್ಲ ಸೇರಿ ಒಂದು ದಫನ್ ಮಾಡಿ ಇಲ್ಲಿ ಶ್ರೀ ಆಂಜನೇಯನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಸುಮಾರು ಪೂಜೆಗಳು ನಡೆದಿದೆ. ರಾಮನವಮಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ವಾರ್ಷಿಕೋತ್ಸವ ಇರ್ಬೋದು, ಮತ್ತು ಹನುಮಾನ್ ಜಯಂತಿ ಇರ್ಬೋದು, ಸಂಕಷ್ಟ ಚತುರ್ಥಿ ಇರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು, ಮತ್ತು ಪ್ರದೋಷ ಪೂಜೆ, ಅಮಾವಾಸ್ಯೆ ಹೋಮ ಎಲ್ಲನೂ ನಡೀತಾ ಇದೆ. ಆದರೆ ಸ್ವಲ್ಪ ಕಷ್ಟದಲ್ಲಿ ನಡೀತಾ ಇದೆ. 40 ವರ್ಷ ಇದಾಗಿದೆ. ಸುಮಾರು ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಾದಮೇಲೆ, ಈ ಕೊರೋನಾ ಆದಮೇಲೆ ಜನಗಳಿಗೆ ಸ್ವಲ್ಪ ಹಿಂದೇರಿತಾ ಇದ್ದಾರೆ ದೇವಸ್ಥಾನಗಳಿಗೆ ಹೋಗೋದು. ದಯವಿಟ್ಟು ಅದನ್ನು ಮರಿಬಾರ್ದು. ದೇವರು ಮುಖ್ಯ. ದೇವರು ಆಂಜನೇಯ ಸ್ವಾಮಿ, ಶ್ರೀರಾಮನು ಎಲ್ಲ ಇದೆ. ಇಲ್ಲಿ ಎಲ್ಲ ದೇವರುಗಳಿದೆ. ಹೇಗಿರೋವಾಗೆ ಈ ಸಮಯದಲ್ಲಿ ತಮ್ಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಭಾಳ ಕಷ್ಟಗಳಿಂದ ಈ ದೇವಸ್ಥಾನ ನಡೀತಾ ಇದೆ. ಇದುವರೆಗೂ ಒಂದು 75 ಲಕ್ಷ ರೂಪಾಯಿ ಕೆಲಸ ನಡೆದಿದೆ. ಇನ್ನೂ 50 ಲಕ್ಷ ರೂಪಾಯಿ ಕೆಲಸಗಳು ಮಾಡಬೇಕಾಗಿದೆ. ಇದನ್ನು ಈ ಸಮಯದಲ್ಲಿ ಪರಮಾತ್ಮನು ಎಲ್ಲ ವಿಗ್ರಹಗಳು ಕಟ್ಟಡಕ್ಕೆಲ್ಲ ಎಲ್ಲ ಪೇಂಟ್ ಹೊಡಿಸ್ತಾ ಇದ್ದೀವಿ. ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ದಯದಿಂದ. ಇದು ಗಾಯತ್ರಮ್ಮ, ಅಲ್ಲಿ ಮಹದೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಎಲ್ಲನೂ ಇದ್ದಾರೆ. ಇದು ಬಿಲ್ಪತ್ರ ಮರ ಕೂಡ ಇದೆ. ಆ ಕಡೆ ಪಾರಿಜಾತ ಇದೆ, ಮತ್ತು ಶಿವಲಿಂಗ ಪುಷ್ಪದ ಮರ ಕೂಡ ಇದೆ. ಅದರಿಂದ ಇಲ್ಲಿ ಮೊದಲು ಹಳೇ ಒಂದು ನವಗ್ರಹಗಳ ದೇವಸ್ಥಾನ ಇತ್ತು. ಇದನ್ನು ತೆಗೆದು ಆ ಹೊರಗಡೆ ಈಶಾನ್ಯದಲ್ಲಿ ಹಾಕ್ಬಿಟ್ಟು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನೂ ಮತ್ತು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗಿರೋ ಸಮಯದಲ್ಲಿ ಈ ಒಂದು ಆಂಜನೇಯ ಸ್ವಾಮಿಗೆ ವಿಗ್ರಹಗಳಿಗೆ ಪೇಂಟ್ ಮಾಡಲು ಸುಮಾರು 4 ಲಕ್ಷ ರೂಪಾಯಿಗಳು ಪೇಂಟ್ರುಗಳು ಕೇಳಿದ್ದಾರೆ. ಎಸ್ಟಿಮೇಷನು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಆ ಕಡೆ ಈಶ್ವರ ಇರ್ಬೋದು, ಈ ಕಡೆ ಗಾಯತ್ರಿ ಮಾತೆ ಇರ್ಬೋದು, ಮತ್ತು ಇಲ್ಲಿ ದೊಡ್ಡ ಆಂಜನೇಯ 8 ಅಡಿ ಬೆಟ್ಟದ ಮೇಲ್ಗಡೆ 25 ಅಡಿ ಅಭಯ ಆಂಜನೇಯ ಸ್ವಾಮಿ ಕೂತ್ಕೊಂಡಿದ್ದಾರೆ. ಅದರ ಕೆಳಗಡೆ ಸುಮಾರು 1 ಲಕ್ಷ ಶ್ರೀರಾಮನಾಮಗಳನ್ನು ಸ್ಥಾಪನೆ ಆಗಿರೋದ್ರಿಂದ ಈ ಒಂದು ಸಮಯದಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಪಡ್ಕೊಳ್ಳೋದೇನೆಂದರೆ, ಈ ಚಾಮುಂಡಿ ದುರ್ಗೆ ಮಾತೆ ಕೂಡ ಕೂತಿದ್ದಾರೆ. ಇವರಿಗೂ ಕೂಡ ಪೂಜೆಗಳು ನಡೀತಾ ಇರ್ತದೆ. ಸಮಯದಲ್ಲಿ ದೇವಸ್ಥಾನ ಕೂಡ ತೆಗಿಬೇಕಾಗಿದೆ. ಅರ್ಚಕರು ಬರ್ತಾರೆ. ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಪೂಜೆಗಳು ಇವತ್ತು ಶನಿವಾರ ದಿವಸ ಪೂಜೆ ಪ್ರಾರಂಭ ಆಗ್ತದೆ. 27ನೇ ತಾರೀಕು. ನಿನ್ನೆ ಚುನಾವಣೆ ನಡೆದಿದೆ. ಅದರಿಂದ ದಯವಿಟ್ಟು ಈ ಒಂದು ದೇವಸ್ಥಾನದಲ್ಲಿ ಭಾಳ ಭಗವಂತ ಆಂಜನೇಯ ಸ್ವಾಮಿ, ಬಾಲಾಂಜನೇಯ ಸ್ವಾಮಿಗೆ ಶಕ್ತಿ ಅಪಾರವಾಗಿದೆ. ಸುಮಾರು ಜನಕ್ಕೆ ಸುಮಾರು ಕಷ್ಟಗಳು ಪರಿಹಾರ ಆಗಿದೆ. ಇಲ್ಲಿ ಆಂಜನೇಯ ಸ್ವಾಮಿ ಚಿಕ್ಕ ವಿಗ್ರಹ, ಮತ್ತು ಇಲ್ಲಿ ಗಣೇಶನ ಕೂಡ ಚಿಕ್ಕ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಈ ಸಮಯದಲ್ಲಿ ಇಲ್ಲಿ ಆಂಜನೇಯ, ಗರುಡ, ನವಗ್ರಹಗಳು, ಅಶ್ವತ್ಥಕಟ್ಟೆ ಎಲ್ಲ ಇದೆ. ದಯವಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ತಮ್ಮೆಲ್ಲಾದ ತನು ಮನಧನ
ಸಹಾಯವನ್ನು ಬಿಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ 25 ಅಡಿ ಎತ್ತರ, 8 ಅಡಿ ಬೆಟ್ಟ, 33 ಅಡಿ ಪೇಂಟಿಂಗ್ ಮಾಡಲು ಸರ್ವೆ ಮಾಡಿಕೊಂಡು ಕಟ್ಕೊಂಡು ಪೇಂಟ್ ನಮ್ಮ KGFನವರು ಮಾಡ್ತಾಯಿದ್ದಾರೆ. ಹುಡುಗರು ಭಾಳ ಚೆಂದಾಗಿ ಮಾಡ್ತಾರೆ, ಚೆಂದಾಗಿ ಅಂದವಾಗಿ ಮಾಡ್ತಾಯಿದ್ದಾರೆ. ದಯವಿಟ್ಟು ನಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ದೇವಸ್ಥಾನ ಪೇಂಟಿಂಗ್ ಕೆಲಸ, ಬಣ್ಣ ಹೊಡೆಯೋದು ಕೆಲಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಾವು ತಮ್ಮ ಒಂದು ಕಾಣಿಕೆಯನ್ನು ಫೋನ್ಪೇ ಮಾಡ್ಬೋದು. ಫೋನ್ಪೇ ನಂಬರು 9343524001 ಕೆನರಾ ಬ್ಯಾಂಕು. 9343524001 9343524001 ಸಮಯದಲ್ಲಿ ಗೂಗಲ್ ಪೇ, ಫೋನ್ಪೇ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ.